ಇಲ್ಲಿ ನಮಗೆ ಇಂಡಿಯಾ ಪಾಕಿಸ್ತಾನ ತರ ಗಡಿ ಪಾರ್ ಆಗ್ಬಿಟ್ಟಿದೆ ಈ ರೋಡ್ ಕೊಂಡವಾಡಿಗೂ ಕಂಸನಹಳ್ಳಿಗೂ. ಯಾರೇ ಬರ್ಲಿ ಬೈಕೊಂಡು ಹೋಗ್ತಾರೆ. ಯಾವ ಈ ತಾಲೂಕು ಎಮ್ಮೆಲ್ಲಿ ನೋಡಿ ಮಕ್ಕಳು ಈ ರೋಡಲ್ಲಿ ಹೆಂಗ್ ಸರ್ ಹೋಗೋದು. ರಾಜ್ಯನವರು ಗಮನಕ್ಕೆ ಹಾಕೊಂಡಿಲ್ಲ, ಪರಮೇಶ್ವರವರು ಗಮನಕ್ಕೆ ಹಾಕೊಂಡಿಲ್ಲ. ಓಟ್ ಕೇಳಕ್ ಬಂದ್ರೆ ಗ್ಯಾರಂಟಿ ಅದೇ ಹತ್ತಿಂದ ಹತ್ತೇ ಇರ್ಬೇಕು ಅವರು. MLA ಪರಮೇಶ್ವರ್ ಆಗಿರ್ಬೋದು, ರಾಜಣ್ಣ ಆಗಿರ್ಬೋದು. ಏನ್ ನಮ್ಗೇನು ಅವ್ರ ಅಪ್ಪನ ಮನೆಗೆ ನಾವು ಆಸ್ತಿಗೆ ಹೋಗಿಲ್ಲ. ಎರಡು ತಾಲೂಕುಗಳ ಗಡಿ ಸಂಪರ್ಕ ಕಲ್ಪಿಸುವ ರಸ್ತೆ ಅಭಿವೃದ್ಧಿ ಕಾಣದ ಕೆಸರುಗದ್ದೆಯಾಗಿದ್ದು, ಎರಡು ತಾಲೂಕು ನಡುವೆ ಸಿಲುಕಿ ನರಳುತ್ತಿರುವ ಕೊಂಡವಾಡಿ ಕಂಸನಹಳ್ಳಿ ಜನತೆ ಸೂಕ್ತ ರಸ್ತೆಗಾಗಿ ನರಳುವಂತಾಗಿದ್ದು, ಜಿಲ್ಲಾ ಉಸ್ತುವಾರಿ ಸಚಿವರ ಸ್ವಕ್ಷೇತ್ರದಲ್ಲೇ ಇಂತಹ ಸ್ಥಿತಿಯಾದರೆ ಬೇರೆ ಕಡೆ ಹೇಗೆ ಎಂದು ಇಲ್ಲಿನ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೌದು, ತಾಲೂಕಿನ ಪುರವರ ಹೋಬಳಿಯ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಕಂಸನಹಳ್ಳಿ ಕೊಂಡವಾಡಿ ನಡುವಿನ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು, ಕೆಸರುಗದ್ದೆಯಂತಾಗಿರುವ ರಸ್ತೆಯಲ್ಲಿ ನಿತ್ಯ ಪ್ರಾಣ ಮುಷ್ಟಿಯಲ್ಲಿಟ್ಟು ಸಂಚಾರ ಮಾಡಬೇಕಿದೆ ಎಂದು ಆರೋಪಿಸಿ ಇಲ್ಲಿನ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ. ಗ್ರಾಮದ ಮುಖಂಡ ನಾಗಭೂಷಣ್ ಮಾತನಾಡಿ, ಕೊಂಡವಾಡಿ ಕಂಸನಹಳ್ಳಿ ರಸ್ತೆ ಭಾರತ ಪಾಕಿಸ್ತಾನ ಗಡಿಯಂತಾಗಿದೆ. ಡೇರಿಗೆ ಹೋಗಲು ಸಾಧ್ಯವಾಗುತ್ತಿಲ್ಲ. ಸರ್ಕಾರಿ ಬಸ್ ವ್ಯವಸ್ಥೆಯೂ ಬಂದಾಗಿದೆ. ಕೊರಟಗೆರೆ ಶಾಸಕರಾದ ಪರಮೇಶ್ವರ್ ಅವರಾಗಲಿ ನಮ್ಮ ಗ್ರಾಮದ ರಸ್ತೆ ಅಭಿವೃದ್ಧಿ ಮಾಡಿಕೊಟ್ಟು ಪುಣ್ಯ ಕಟ್ಟಿಕೊಳ್ಳಲಿ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಂತ ಹೇಳಿ ಕಂಸನಹಳ್ಳಿ ಇಲ್ಲಿ ನಮ್ಗೆ ತುಂಬಾ ಸಮಸ್ಯೆ ಆಗಿದೆ ರೋಡಿಂದು. ದಯವಿಟ್ಟು ಯಾವುದೇ ನಮ್ಮ ತಾಲೂಕು MLA ಇಲ್ಲ ರಾಜಣ್ಣರಾಗ್ಲಿ, ಇಲ್ಲ ಕೊರಟಗೆರೆ ತಾಲೂಕು MLA ಪರಮೇಶ್ವರರಾಗ್ಲಿ, ಇಲ್ಲಿ ನಮ್ಗೆ ಇಂಡಿಯಾ ಪಾಕಿಸ್ತಾನ ತರ ಗಡಿ ಪಾರ್ ಆಗ್ಬಿಟ್ಟಿದೆ ಈ ರೋಡ್ ಕೊಂಡವಾಡಿಗೂ ಕಂಸನಹಳ್ಳಿಗೂ. ಯಾವುದೇ ಕಾರಣಕ್ಕೂ ಗೌರ್ಮೆಂಟ್ ಬಸ್ ಬರ್ತಾ ಇತ್ತು, ಕೊಂಡವಾಡಿಯಿಂದ ಅತ್ಲೇ ಆಳ್ತದು. ಮಕ್ಕಳು ಊರಾಗ ಬರೋಂಗಿಲ್ಲ, ಇಲ್ಲ ಊರಲ್ಲಿಂದ ಕೊಂಡವಾಡಿಗೂ ಇಲ್ಲಿಗೂ ಕಾಲೇಜ್ಗೂ ಇಲ್ಲ ಸ್ಕೂಲ್ಗೂ ಹೋಗಂಗಿಲ್ಲ, ಯಾವುದೇ ವೆಹಿಕಲ್ ಹೋಗಂಗಿಲ್ಲ. ತುಂಬಾ ಸಮಸ್ಯೆ ನಮ್ಗೆ. ದಯವಿಟ್ಟು ಈ ರೋಡ್ನ ಒಂದು ಮಾಡಿಕೊಡ್ರಿ ಅಂತ ಕೇಳ್ತೀವಿ. ನಮಗೆ ಇನ್ನೇನು ಕೊಡ್ಬೇಡ್ರಿ ನೀವು. ದಯವಿಟ್ಟು ಈಗ 10 ವರ್ಷ ಆಗ್ತಾ ಬಂದೈತಿ ಈ ರೋಡ್ ಗಮನಕ್ಕೆ ತಗೊಂಡೇ ಇಲ್ಲ ಯಾರು. ಆ ಕಡೆ ಕೊಂಡವಾಡಿ ರೋಡ್ ಆಗಿದೆ, ಈ ಕಡೆ ಕೊರಗೇಹಳ್ಳಿ ರೋಡ್ ಆಗಿದೆ. ಮಧ್ಯೆ ಈ ಎರಡು ಊರ್ ಮಧ್ಯೆ ಇಷ್ಟು ನಿಂತೋಗಿದೆ ನೋಡ್ರಿ. ಗಮನ ಇಟ್ಟು ಸ್ವಲ್ಪ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಂತ ಇದ್ದೀವಿ. ಶಾನ ತೊಂದ್ರೆ ಎಲ್ಲ ಬಿದ್ದು ಎದ್ದು ಯಾರೇ ಬರ್ಲಿ ಬೈಕೊಂಡು ಹೋಗ್ತಾರೆ. ಯಾವ ಈ ತಾಲೂಕು ಎಮ್ಮೆಲ್ಲಿ ಗಮನಕ್ಕೆ ತಗೊಂಡಿಲ್ಲ, ನೋಡಿಲ್ಲ, ಮಾಡಿಲ್ಲ, ಯಾರು ಅಂತ ಕೇಳ್ತಾರೆ. ನಾವೇನು ಹೇಳಕ್ ನಾಚಿಕೆ ಆಗುತ್ತೆ ನಮ್ಗೆ. ನಮ್ಮ ತಾಲೂಕು ಮೇಲೆ ಯಾರು ಅಂತಂದ್ರೆ ಹೇಳಕ್ ನಾಚಿಕೆ ಆಗ್ತೈತೆ. ಆ ತರ ಆಗಿದೆ ರೋಡು. ಡೈರಿಗೆ ಹಾಲಾಗಕ್ಕೆ ಹೋಗ್ಬೇಕು, ಏನಕ್ಕೆ ಹೋಗ್ಬೇಕು ಅಂತ ತೊಂದರೆ ಆಗಿದೆ ಸರ್ ನಮ್ಗೆ. ದಯವಿಟ್ಟು ಕೈ ಮುಗಿದು ಕೇಳ್ಕೊಂತೀವಿ, ರೋಡ್ ಮಾಡ್ಕೊಡ್ಲೇಬೇಕು ನಾಗಭೂಷಣ ಅಂತ ಹೇಳಿ. ಹಿರಿಯ ಮುಖಂಡ ಮಹೇಶ್ ಮಾತನಾಡಿ, 6ರಿಂದ 10ನೇ ತರಗತಿಯವರೆಗೆ ನಮ್ಮ ಗ್ರಾಮದಿಂದ 45 ಮಕ್ಕಳು ಇದೇ ರಸ್ತೆಯಲ್ಲಿ ವಿದ್ಯಾಭ್ಯಾಸಕ್ಕೆ ತೆರಳುತ್ತಾರೆ. ಈ ರಸ್ತೆ ಕೆಸರುಗದ್ದೆಯಾದ ಕಾರಣ ಯಾರೂ ಶಾಲೆಗೆ ಹೋಗುತ್ತಿಲ್ಲ. ಇನ್ನು ಕಾಲೇಜಿಗೆ ಹೋಗುವ KSRTC ಬಸ್ ಸೇವೆಯೂ ಸ್ಥಗಿತವಾಗಿದ್ದು, ಇದರಿಂದ ನಮ್ಮ ಮಕ್ಕಳ ವಿದ್ಯಾಭ್ಯಾಸವು ಕುಂಠಿತವಾಗಿದೆ. ಮುಂದಿನ ದಿನಗಳಲ್ಲಿ ಮತ ಕೇಳಲು ಬಂದವರು ಗ್ರಾಮದೊಳಗೆ ಸೇರುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು. ಮನೋಜ್, ಲಕ್ಷ್ಮೀಪತಿ, ಮಹೇಶ್ ಅನ್ನೋ 4 ಜನ ಸ್ಕೂಲ್ಗೆ ಹೋಗ್ತಾರೆ. ಈ ರೋಡಲ್ಲಿ ಹೋಗೋಕ್ಕಾಗಿದೆ, ಸ್ಕೂಲ್ಗೆ ಹೋಗಿಲ್ಲ ಅವರು. ಏನೇನು ದಯವಿಟ್ಟು ನಮ್ಗೇನಿದ್ರೆ ಮೇನ್ ರೋಡ್ ನಮಗೆ ರೋಡ್ ಮಾಡ್ಕೊಡಿದ್ರಿ. ಕಸರೆಲ್ಲ ಕ್ಲೀನ್ ಮಾಡಿಬಿಟ್ಟು ನಮ್ಗೆ ರೋಡ್ ಮಾಡ್ಕೊಡ್ಬೇಕು ಅಂತ ನಾವು ಕೇಳ್ಕೊಂತ. ರೋಡ್ ಇಲ್ಲ ಸರ್, ಚೆನ್ನಾಗಿಲ್ಲ. ಸ್ಕೂಲ್ಗೆ ಹೋಗಿಲ್ಲ, ಯೂನಿಫಾರ್ಮ್ ಹಾಕೊಂಡು ಬಂದು ಮಕ್ಳು ಬಿದ್ದು ವಾಪಸ್ ಬಂದವ್ರು. ನಮ್ಗೆ ನಮ್ಮ ಹೆಸರು ಮಹೇಶ್ ಅಂತ. ಜಾರಿ ಸೈಕಲ್ ಹೋಗ್ಬೇಕಾದ್ರೆ ಜಾರಿ ಬಿದ್ದವ್ರೆ, ಗುಜ್ಜ ನೋಡಿ ಬಿದ್ದವ್ರೆ ಸರ್. ತ್ಯಾಬ ಸೈಕಲಲ್ಲಿ ಬಿದ್ದವ್ರೆ. ಅದಕ್ಕೆ ಮಣ್ ರೋಡು ಹಿಂಗ್ ಹೋಗಕ್ಕಾಗೋದಿಲ್ಲ. ಮಕ್ಳು ಸ್ಕೂಲ್ಗೆ ಹೋಗಿಲ್ಲ. ನಮ್ಮ ಮನೆಗೆ ವಾರ ಆಗಿಲ್ಲ ಸ್ಕೂಲ್ಗೆ ಹೋಗಿ, ವಾರದ ದಿನ ಹೋಗೇ ಇಲ್ಲ ಮಳೆ ಬಂದಿರೋದಕ್ಕೆ. ರಾಗಿ ನಾಟಿ ಮಾಡ್ಬಿಡ್ಬೋದು. ಅದೇ ಸರ್ಕಾರ ದಾರಿ ಬಿಡ್ಬೇಕಲ್ಲ. ಸರ್ಕಾರ ಮಾಡಿದ್ರೆ ತಾನು ನಮ್ಗೆ ದಾರಿ. ಸರ್ಕಾರ ದಾರಿ ನಾಟಿ ಪೈರು ಮಾಡಿದ್ರೆ ಯಾರನ್ನ ಬಂದು ನಮ್ ಸುಮ್ನೆ ಬಿಡ್ತಾರ? ಅದೇ ಸುಮ್ನೆ ಗೈದ್ ಬಿಟ್ಬಿಡ್ಬೇಕು. ಯಾರು ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಬೇಸ್ಟ್ ನಮಗೆ ಫೋನ್ ಹಾಕ್ತಾರೆ. ನೆನೆ ಮೇಡಮ್ ಅವ್ರು ಫೋನ್ ಹಾಕೋರು ನಮ್ಗೆ ಹುಣಸ್ಕೋಡಿ ಸ್ಕೂಲಿಂದ, ನಿಮ್ಮ ಮಕ್ಳು ಯಾಕೆ ಬರ್ಲಿಲ್ಲ ಅಂತ. ಸಮಸ್ಯೆ ಜಾಸ್ತಿ ಆಗ್ಬಿಟ್ಟು ಏನದು ದಯವಿಟ್ಟು ಕ್ರಮ. ಪೂಜಾರಿಯಿಂದ ಆ ಕಡೆ ಹುಣಸ್ವಾಡಿ ತಗೊಂಡು ಹೋಗ್ತಾರೆ, ಈ ಕೊಂಡವಾಡಿ ತಗೊಂಡು ಹೋಗ್ತಾರೆ, ತುಮಕೂರ್ಗನ ಹೋಗ್ತಾರೆ. ಇದೇ ವೆಹಿಕಲ್ ಅಲ್ಲಿ ಹುಡುಗರು ನಡ್ಕೊಂಡು ಹೋಗ್ತಾರೆ. ಬಸ್ಸಲ್ಲಿ ಕೆಲವು ಜನ ಹೋಗ್ತಾರೆ. ಬಸ್ಸಲ್ಲಿ ಎಷ್ಟು ಜನ ಹೋಗ್ತಾರೆ, ನಡ್ಕೊಂಡು ಅಷ್ಟು ಜನ ಹೋಗ್ತಾರೆ. ಬಸ್ಸೇ ಬರ್ತಾ ಇಲ್ಲ ಕೊಂಡವಾಡಿಯಿಂದ ಆ ಕಡೆಗೆ.
ದಾರಿ ಚೆನ್ನಾಗಿಲ್ಲ ಅಂತ ಬಸ್ ವಾಪಸ್ ಈ ವೆಹಿಕಲಲ್ಲಿ ಬಿಟ್ಟು ಬರಬೇಕು, ಟೂ ವೀಲರಲ್ಲಿ ಹೋಗಿ. ಮಕ್ಳು ಕರ್ಕೊಂಡು ಯೂನಿಫಾರ್ಮ್ ಕರ್ಕೊಂಡು ಮಕ್ಳು ಬಿದ್ದರೆ ಏನು ಗತಿ ಆಗ್ಬೇಕು? ಸ್ಕೂಲ್ಗೆ ತಿರ್ಗಿ ವಾಪಸ್ ಹೋಗೋಕೆ ತಿರ್ಗಿ ಮತ್ತೆ ವಾಪಸ್ ಕರ್ಕೊಂಡೋಗಿದ್ದೀವಿ ನಾವು. ದಯವಿಟ್ಟು ಕ್ರಮ ತಗೊಳ್ಳಿ ಸರ್. ಇದನ್ನ ಯಾವ MLA ಆಗಿರ್ಲಿ ಹೇಳು, ನಮ್ಗೆ ಅದೇ ಬೇಕೇ ಇಲ್ಲ. ಇನ್ನಕ್ಕಿಂತ ಓಟಿಗೆ ಬಂದವ್ರಂದ್ರೆ ಊರಾಗ ಜನ ಯಾವ ನನ್ನ ಮಗನ ಮಾತು ಕೇಳಲ್ಲ. ಓಟ್ ಕೇಳಕ್ ಬಂದಾಗ ಗ್ಯಾರಂಟಿ ಅದೇ ಹತ್ತಿಂದ ಹತ್ತೇ ಇರ್ಬೇಕು. ಅವರು ಮಾತಾಡೋದು MLA ಪರಮೇಶ್ವರ್ ಆಗಿರ್ಬೋದು, ರಾಜಣ್ಣ ಆಗಿರ್ಬೋದು, ಏನ್ ನಮ್ಗೇನು ಅವ್ರ ಅಪ್ಪನ ಮನೆಗೆ ನಾವು ಆಸ್ತಿಗೆ ಹೋಗಿಲ್ಲ. ನಮ್ಮ ವಾಪಸ್ ಬಂದು ನಮ್ಗೆ ವಾಪಸ್ ಕೊಟ್ಟವ್ರು ಅಷ್ಟೇ. ಅವರು ನಾವ್ ಅಷ್ಟೇ ಕೇಳೋದು. ದಯವಿಟ್ಟು ಓಟ್ ಬರ್ತಾರೆ, ರೋಡ್ ಮಾಡ್ಸಕ್ಕೆ ಯಾವನ ಕೈಲೂ ಆಗಿಲ್ಲ. ಯಾರೇ ಆಗ್ಲಿ ದಯವಿಟ್ಟು ದಯವಿಟ್ಟು ಅಷ್ಟೇ ನಮ್ಗೆ ರೋಡ್ ಮಾಡ್ಕೊಡ್ಬೇಕು. ಅವ್ರೆಲ್ಲೋ ಗೆದ್ದು ಎಲ್ಲೋ ಇದ್ಬಿಟ್ರಿ. ನಮ್ಮ ಪರಿಸ್ಥಿತಿ, ಮಕ್ಳ ಪರಿಸ್ಥಿತಿ ಯಾರು? ನಾವಂತ ಅಮಾಯಕ್ ನನ್ನ ಮಕ್ಳು. ನಮ್ಮ ಮಕ್ಳನ್ನ ಬುದ್ಧಿವಂತ ಆಗ್ಲಿ. ಈ ರೋಡ್ನಾಗ ನಾವು ವಾರವಾಗಿಲ್ಲ ಅಂದ್ರೆ ಏನ್ ಮಾಡ್ತಾರೆ ಮಕ್ಳು? ವಿದ್ಯಾವಂತರು ಹೆಂಗಾಗ್ತಾರ ಅವರು? ವಾರ ಸ್ಕೂಲ್ ಹೋಗ್ಬಿಡ್ತು. ಈ ರೋಡ್ ಯಾರನ್ನ ನೋಡವ್ರ? ಯಾವ MLA ಆಗ್ಲಿ ಬಂದವ್ರ? ಯಾರೋ ಬಂದ್ಬಿಟ್ರು ವಾಪಸ್ ಅದೇ ಹೋಗ್ಬಿಟ್ರು. ಇವಾಗ ಬರ್ಬೇಕವ್ರು. ಇವಾಗ ಹೇಳ್ತಿದ್ರಿ, ಇವಾಗ ಬಂದಿದ್ರಿ ಅವ್ರಿಗೆ. ಒಟ್ಟಾರೆ ಈ ಗ್ರಾಮದ ಮಕ್ಕಳು ನಿತ್ಯ ಶಾಲಾ, ಕಾಲೇಜು, ವ್ಯಾಪಾರ ಹಾಗೂ ರೈತರು ಬೇರೆ ಗ್ರಾಮಗಳಿಗೆ ತೆರಳಲು ಸೂಕ್ತ ರಸ್ತೆ ಇಲ್ಲದಂತಾಗಿದೆ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಕೇಳಿದರೆ ಲೋಕೋಪಯೋಗಿ ಇಲಾಖೆ ರಸ್ತೆ ನಮ್ಮಿಂದ ಸಾಧ್ಯವಿಲ್ಲ ಎನ್ನುತ್ತಾರೆ. ಯಾರನ್ನ ಕೇಳಬೇಕು ಎಂದು ಗ್ರಾಮಸ್ಥರಾದ ಶೇಖರ್ ಕಾಮಣ್ಣ, ಲಕ್ಷ್ಮೀಪತಿ, ಶಿವಶಂಕರ್, ಆದಿಶೇಷ, ನರಸಿಂಹಯ್ಯ ಆರೋಪಿಸಿದ್ದಾರೆ. ಈ ರೋಡಲ್ಲಿ ಸುಮಾರು ಮದುವೆ 5 ವರ್ಷ ಆಗೈತೆ, ಅಲ್ಲಿವರೆಗೂ ಬಿಡ್ತ ಸರ್. ಯಾರು ರಾಜಕಾರಣಿ ವ್ಯಕ್ತಿಗಳು ತಲೆಗಾಕೊಳ್ಳಿಲ್ಲ. ಇದಕ್ಕೆ ಸೂಕ್ತ ಕ್ರಮ ತಗೋಬೇಕಾಗಿತ್ತು. ನಮ್ಮಲ್ಲಿ ವಿನಂತಿ ಸರ್. ಇಲ್ಲಿ ಬರೀ ಬ್ರಿಡ್ಜ್ ಸರ್, 2 ವೀಲರ್ ಹೋಗಕ್ಕಾಗಲ್ಲ, ಜನ ಓಡಾಡಕ್ಕಾಗಲ್ಲ, ಭಾರಿ ಹಿಂಸೆ ಆಗಿದೆ ಸರ್. ಸ್ಕೂಲ್ ಮಕ್ಳು ಓಡ್ತಾರೆ, ಕೊಂಡವಾಡಿಗೆ ಹೋಗಕ್ಕಾಗಲ್ಲ ಸರ್. ಈ ಕಡೆ ಇಲ್ಲಿ ಕೊಂಸರಲ್ಲಿ ಮದುವೆ ಆಗಿರೋದು, ಪಾರ್ಕ್ ಅದಕ್ಕೂ ಇದಕ್ಕೂ ಬರ್ತೀವಿ ಸರ್. ಅದರಲ್ಲಿ ಇದು ತುಂಬಾ ಸಮಸ್ಯೆ ಆಗಿದೆ ಸರ್ ರೋಡ್ ಇದು. ಸ್ಕೂಲ್ ಮಕ್ಕಳು 6ನೇ ಕ್ಲಾಸಿಂದನೂ SLC ವರ್ಗು ಇಲ್ಲಿಗೆ ಸ್ಕೂಲ್ ಮಕ್ಕಳು ಹೋಗ್ತಾರೆ. ಕಂಸನಹಳ್ಳಿಯಿಂದ ಪಂಡವಾಡಿಗೆ 40 ಜನ ಹೋಗ್ತಾರೆ. ನೋಡಿ ಈ ಮಕ್ಕಳು ಈ ರೋಡಲ್ಲಿ ಹೆಂಗ್ ಸರ್ ಹೋಗೋದು? 3-4 ವರ್ಷದಿಂದನೂ ಇಬ್ಬರಿಗೂ ಮನವಿ ಕೊಡ್ತಾ ಇದ್ದೀವಿ. ರಾಜ್ಯನವರು ಗಮನಕ್ಕೆ ಹಾಕೊಂಡಿಲ್ಲ, ಪರಮೇಶ್ವರ್ ಅವರು ಗಮನಕ್ಕೆ ಹಾಕೊಂಡಿಲ್ಲ. KMF ಡೈರಿಗೆ ಹಾಲು ಹಾಕ್ತೀವಿ ನಾವು ಇಲ್ಲಿಗೆ ಪಂಡವಾಡಿಗೆ. ನಮ್ಮೂರ ಡೈಲಿ ಇಲ್ಲ ಪಂಡವಾಡಿಗೆ ಹಾಲು ಹಾಕೋದು. KMF ಹಾಲು ಹಾಕೋರ್ಗು ತೊಂದರೆ, ಬಸ್ಸು ಬರ್ತಾ ಇಲ್ಲ. ಈ ಸ್ಕೂಲ್ ಮಕ್ಕಳು ಒಂದು 40-45 ಜನ ಸ್ಕೂಲ್ ಮಕ್ಕಳು ಹೋಗ್ತಾವ್ರೆ. ಈ ಸುಮಾರು ಸರಿ ಮನವಿ ಕೊಟ್ಟಿದ್ದೀವಿ, ಯಾರು ಇಬ್ಬರೂ ಕಿವಿಗೆ ಹಾಕೊಂಡಿಲ್ಲ. ನಾವು ಇಬ್ಬರಲ್ಲಿ ಯಾರಾದ್ರೂ ಮನ್ಸು ಮಾಡಿ ನಮಗೆ ರೋಡ್ ಮಾಡಿಸ್ಕೊಡ್ಬೇಕು ಅಂತ ನಾವು ಕೇಳ್ಕೊಂತ ಇದ್ದೀವಿ. ಇಲ್ಲ ಸರ್, ಬೆಳಿಗ್ಗೆ ಒಂದು ಟೈಮ್ ಬರ್ತೈತೆ ಸರ್. ಅದು ಈ 40 ಜನಕ್ಕೆ ಏನಿಲ್ಲ ಸರ್. ಕಾಲೇಜ್ ಹುಡುಗರಿಗೆ ಬಸ್ ಬರ್ತಾ ಇತ್ತು, ಅದೀಗ ಪಂಡವಾಡಿ ಅಂತ ಹಂಗೆ ಹೋಗುತ್ತೆ. ಇಲ್ಲಿ ಬರಕ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ನಡ್ಕೊಂಡೋಗ ಪಂಡವಾಡಿಗೆ ನಡ್ಕೊಂಡೋಗ ಮಕ್ಕಳು 40 ಜನ ಅವ್ರೆ. ನೋಡಿ ಸರ್, ಇದರಲ್ಲಿ ನಡ್ಕೊಂಡು ಹೋಗಕ್ಕಾಗುತ್ತಾ ಮಕ್ಕಳು? ಆ ತರ ಪರಿಸ್ಥಿತಿ ಆಗೈತೆ. ಒಂದಿನ ಸ್ಕೂಲ್ಗೆ ಹೋದ್ರೆ 4 ದಿನ ಸ್ಕೂಲ್ಗೆ ಹೋಗಲ್ಲ. ಮಳೆ ಬಂದ್ರೆ ಹೋಗಕ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹುಡುಗರು ಸ್ಕೂಲ್ಗೆ ಹೋಗೋದಿಲ್ಲ. ಆ ತರ ಪರಿಸ್ಥಿತಿ ಆಗೈತೆ. ಸುಮಾರು ಜನ KMF ಡೈರಿಗೆ ಹಾಲು ಹಾಕ್ತಿವಿ, ಇಲ್ಲಿ ಹಿಂಗೆ ಹೋಗಕ್ಕೆ ಆಗ್ತಾ ಇಲ್ಲ. ಕ್ಯಾನಲ್ಲಿ ಜೊತೆ ಮೇಲೆ ಹೊತ್ಕೊಂಡಾಗ ಹಾಕ್ಬರೋದು.